ಲೇ ಪಾಂಡ್ರಂಗ ಗುಡ್ ಮಾರ್ನಿಂಗ್ ಕಣ. ನೀನು ಗುಡ್ ಮಾರ್ನಿಂಗ್ ಇಷ್ಟು ಬೆಂಕಿ ಬಿತ್ತು. ಒಂದ್ ವಿಷಯ ಏನು ಅಂತ ಹೇಳಿ ಜಾಗ ಖಾಲಿ ಮಾಡು. ಬಟವಾಡೆ ದಿನ ನೀನು ಮರ್ತು ಬಿಟ್ಯಾ? ನೆನಪು ಮಾಡೋದಕ್ಕೆ ಅಂತ ನಿನ್ನಂತ ಅಯೋಗ್ಯರು ಇರ್ತಾರಲ್ಲ. ಲೇ ಮಾತಾಡಿದ್ ಸಾಕು. ನನಗೆ ಕೊಡ್ಬೇಕಾಗಿರೋದನ್ನ ಕೊಟ್ರೆ ನಾ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಈಗಲೇ ಕೊಡ್ಲು ಆಮೇಲೆ ಕೊಡ್ಲು? ಅಪ್ಪ ಕೊಡ್ಬೇಕು ಅಂತ ಮನ್ಸು ಮಾಡಿದ್ಮೇಲೆ ತಕ್ಷಣ ಕೊಟ್ಬಿಡ್ಬೇಕು. ಈಗಲೇ ಕೊಡ್ಬೇಕು, ಆದ್ರೆ ಗರಿಗರಿಯಾಗಿರ್ಬೇಕು. ಮೇಲೆ ಗರ್ಗರಿಯಾಗೇ ಇರುತ್ತೆ. ಕೊಡು ಪಾಂಡುರಂಗ, ಇಷ್ಟು ಚಿಪ್ಪುಡ ಆದ್ರೆ ನೀನು ನರ್ಕಕ್ಕೆ ಹೋಗ್ತೀಯ ಕಣ. ನಾನು ಬಂದಿರೋದೇ ಅಲ್ಲಿಂದ. ನೀನ್ ಅಲ್ಲಿಗೆ ಬಾ, ಕೊಡೋದನ್ನ ಕೊಡ್ತೀನಿ. ಹಾಬಿ, ಹೌ ಆರ್ ಯು? ಯಾರು ಇಲ್ಲ ಹೇಳು ಇಲ್ಲ. ಏನು ದುಡ್ಡು ವಸೂಲಿಗೆ ಬಂದ್ರ? ಎಕ್ಸಾಕ್ಟ್ಲಿ. ಬ್ಯೂಟಿ ಪಾರ್ಲರ್ಗೆ ಅಂತ 3,000 ರೂಪಾಯಿ ಕೊಡಿ, ಇಲ್ಲಿಂದ ಹೊರಟ್ಬಿಡ್ತೀನಿ. ರೇ, ಬ್ಯೂಟಿ ಪಾರ್ಲರ್ ಯಾಕ್ರಿ ಹೋಗ್ಬೇಕು? ಸೌಂದರ್ಯ ಯಾರಿಗಾಗಿ ಮೀಸಲು ಅಂತೀನಿ. ನಾನು ತಿಂಗಳ 3,000 ರೂಪಾಯಿ ಬಂಡವಾಳ ಸುರಿತಾನೆ ಇದ್ದೀನಿ. ಇಂಟ್ರೆಸ್ಟ್ ಬಂತ? ಆ ಇಂಟ್ರೆಸ್ಟ್ ಮನೆ ಹಾಳಾಗಿ ಹೋಗ್ಲಿ. ತುಟಿಗೆ ಬಳ್ಕೊಳ್ತೀರಲ್ಲ ರಂಗಿನ ಬಣ್ಣ, ಆ ಬಣ್ಣನ ಮುಟ್ಟೋಕಾದ್ರೂ ಬಿಟ್ರ? ಲೇ ಪಾಂಡ್ರಂಗ, ನೀನು ನನಗೆ ದುಡ್ಡು ಕೊಡದೇ ಇದ್ರು ಪರವಾಗಿಲ್ಲ, ರಾಜ್ಯವ್ರಿಗೆ ಮಾತ್ರ ಇಲ್ಲ ಅನ್ಬೇಡ. ಯಾಕಂದ್ರೆ ಇವತ್ತಲ್ಲ ನಾಳೆ ಅವ್ರು ನಿನಗೆ ಬೇಕಾಗ್ತಾರೆ. ಈಗ ಜಾಗ ಖಾಲಿ ಮಾಡದೇ ಇದ್ರೆ ಮಕ್ ಹೊಡಿತೀನಿ ಅಂತೀನಿ. ದೇವ್ರ ಕೊಡ್ತಂಗೆ ಒಂದ್ ನಿಮಿಷ ಬಾ ಮೇಲೆ. ಏನಣ್ಣಯ್ಯ? ಯಾಕೋ ತುಂಬಾ ತಲೆ ನೋಡ್ತಾ ಇದೆಮ್ಮ. ನಿನ್ ತಲೆನೋವಿಗೆ ಕಾರಣ ಏನು ಅಂತ ನಂಗೆ ಗೊತ್ತು ಅಣ್ಣಯ್ಯ. ಇವರೆಲ್ಲರೂ ಸೇರಿ ನಿಂಗೆ ತುಂಬಾ ಸತಾಯಿಸ್ತಾ ಇದ್ದಾರೆ. ಒಂದ್ ಲೋಟ ನಿಂಬು ಶರ್ಬತ್ ಮಾಡ್ಕೊಂಡ್ ಬರ್ತೀನಮ್ಮ. ಅಣ್ಣಯ್ಯ, ಮೊದ್ಲು ನಿಂಗೆ ನಿಂಬು ಶರ್ಬತ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಅತ್ತಿ ಪಾಲ್ ಕೇಳ್ತೀನಿ. ಲಾಸ್ಟ್ ವೀಕ್ ಮನೆ ಕೇಳಿದೆ, ಕೊಡ್ಲಿಲ್ಲ. ಲಾಸ್ಟ್ ವೀಕ್ ಮನೆ ಕೇಳಿದೆ, ಆಗ್ಲೂ ಕೊಡ್ಲಿಲ್ಲ. ಬೇಕಾದ್ರೆ ಬ್ಯೂಟಿ ಪಾರ್ಲರ್ಗೆ ಫೋನ್ ಮಾಡಿ ಕೇಳಿ. ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಗ್ಬೇಕು? ಮುಖಕ್ಕೆ ಹಾಕೊಂಡಿರೋ ಬಣ್ಣ ಮುಖದಲ್ಲೇ ಇರತ್ತ, ನೀರು ಬಿದ್ದ ತಕ್ಷಣ ಮೋರೆ ಸೇರತ್ತೆ. ಅಣ್ಣಯ್ಯ, ಜ್ಯೂಸ್ ರೆಡಿ. ಲೇ ಪಲ್ಲು, ಪಾಂಡ್ರಂಗನ ಹತ್ರ ಮಾತಾಡಿ ಸಾಕಾಗಿದೆ. ನನಗೆ ಕೊಡು, ನಾನು ಕುಡಿತೀನಿ. ಜ್ಯೂಸ್ ಮಾಡ್ಸಿರೋದು ನಾನು. ದುಡ್ಡು ಕೊಟ್ರೆ ನಿನಗೆ, ಇಲ್ಲ ಅಂದ್ರೆ ನನಗೆ ಕೊಡಲಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗೊಂಡುಗೋಲಿ, ಆ ಕಡೆಯಿಂದ ಯಾರು? ನಾನು ರಾಣಿ ಮಾತಾಡ್ತಿರೋದು. ನೀನ್ ಹೈದರಾಬಾದ್ಗೆ ಯಾವಾಗ ಬರ್ತೀಯ? ನಿನ್ನ ಹೈದರಾಬಾದಲ್ಲೇ ಮುಗಿಸ್ಬೇಕು ಅಂತ ಇದ್ದೀನಿ. ಇಲ್ಲ, ನಾವು ಹೈದರಾಬಾದಿಗೆ ಬರಲ್ಲ. ಇಡ್ರಿ ಫೋನ್. ಹಬಿ, ಯಾರು ಫೋನ್ ಮಾಡಿದ್ದು? ನನ್ನ ಪಾಲಿನ ಯಮದೂತರು ಆ ಕಡೆ ಸೇರ್ಕೊಂಡಿದ್ದಾರೆ. ನೀನು ಆಡಿದ ಮಾತ್ರ ವಾಪಸ್ ತಗೋ. ನನ್ನ ಯಮದೂತ ಅಂತ್ಯ. ಯಮದೂತ ಅಲ್ಲಪ್ಪ, ಯಮ ಕಿಂಕರ. ಮತ್ತು ಎರಡು ಒಂದೇ ಕಣೋ. ನನಗೆ ಬರ್ತಾ ಇರೋ ಕೋಪಕ್ಕೆ ಯಾಕಮ್ಮ ಕೊಟ್ಟೆ? ನನ್ನ ಯಮ ಕಿಂಕರ ಅಂದ್ಯಲ್ಲ, ಅದಕ್ಕೆ ಕುಡಿದ್ಬಿಟ್ಟೆ. ಪಾಂಡುರಂಗ ನನಗೆ ದುಡ್ಡು ಕೊಡಲ್ಲ ಅಣ್ಣ. ಅವನಿಗೆ ಇನ್ಮೇಲಿಂದ ಏನು ಸಿಗ್ಬಾರ್ದು, ಎಲ್ಲ ನಾನೇ ತಿಂದು ಕುಡಿದು ತೇಗ್ಬಿಡ್ತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಹೊಟ್ಟೆ ನೋವು ಬಲ್ದೆ ಇರುತ್ತಾ? ನಾನೇನು ತಿಂದಿಲ್ಲ, ಬರೀ ಆ ನಿಂಬೆ ಶರ್ಬತ್ ಕುಡಿದಿದ್ದಷ್ಟೇ. ಎದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾ ಇದೆ. ಏನ್ರಿ ನಿಮ್ಮ ಗೋಳು? ಇವ್ರೇನು ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾನೆ ಕಣ. ಈ ನೀನಾಸಂ ನಾಟಕ ಯಾರ ಹತ್ರ ಆಡ್ತಾ ಇದೀಯ? ಆಗ
ದುಡ್ಡು ಕೊಡ್ಲಿಲ್ಲ ಅಂತ ಈಗ ಹೊಟ್ಟೆ ನೋವು ನಾಟಕ ಶುರು ಮಾಡಿದ್ಯಾ? ಇದು ತಮಾಷೆ ಮಾಡೋ ಸಮಯನೇನೋ. ಹೊಟ್ಟೆ ಸಿಕ್ಕಾಬಿಟ್ಟೆ ನೋವ್ತಾ ಇದೆ ಕಣೋ. ಆಸ್ಪತ್ರೆಗೆ ಹೋಗ್ಬೇಕು, ದುಡ್ಡು ಕೊಡೋ. ಸುಮ್ನಿರ, ನನಗೆ ಹೊಟ್ಟೆ ನೋವು, ನಾ ಆಸ್ಪತ್ರೆಗೆ ಹೋಗ್ಬೇಕು, ಇಂಜೆಕ್ಷನ್ ತಗೊಳ್ಬೇಕು, ದುಡ್ಡು ಕೊಡು ಅಂದ್ರೆ ಕೊಡ್ತೀನೇನೋ. ಇನ್ನೊಂದ್ಸಲ ಈ ತರ ನಾಟಕ ಮಾಡಿದ್ರೆ ಎಗರ್ಸಿ ಹೊಟ್ಟೆಗೆ ಒದ್ದು ಬಿಡ್ತೀನಿ. ಇದು ಸಾಧಾರಣವಾದ ಹೊಟ್ಟೆ ನೋವಲ್ಲ ಕಣೋ, ಪ್ರಾಣ ಹೋಗೋಗಾಗ್ತದೆ. ಆ ಜ್ಯೂಸ್ ಕುಡ್ದಾಗಿಂದ ಏನೋ ಹೆಚ್ಚು ಕಮ್ಮಿ ಆಗಿದೆ ಕಣೋ. ಹೊಟ್ಟೆ ನೋವು ತಡೆಯಕ್ಕಾಗ್ತಿಲ್ಲ. ಜಾಜಿ ಅವ್ರೆ ಪದ್ದು ಏನು ಆಯ್ತು? ಯಾಕೋ ಹೀಗಾಡ್ತಾ ಇದ್ಯಾ? ಪಲ್ಲು ಕೊಟ್ಟು ಜ್ಯೂಸ್ ಕುಡ್ದಾಗಿದ್ದ ಹೊಟ್ಟೆ ನನ್ನ ಮಾತೆ ಕೇಳ್ತಾ ಇಲ್ಲ. ಕರಳು ಕಿತ್ಕೊಂಡ್ಬರೋಂಗ ಆಗ್ತಾ ಇದೆ. ತುಂಬಾ ಹೊಟ್ಟೆ ನೋವು. ಪಲ್ಲು ಶರ್ಬತ್ಗೆ ಏನೇ ಹಾಕಿದ್ದೆ? ಏನೇನ್ ಹಾಕ್ಬೇಕು ಎಲ್ಲ ಹಾಕಿದ್ದೆ. ಬೆಣ್ಣು, ಸಕ್ಕರೆ, ನೀರು, ಏಲಕ್ಕಿ ಪುಡಿ ಇದ್ದಿದ್ರೆ ಅದನ್ನು ಹಾಕ್ತಿದ್ದೆ, ಆದ್ರೂ ಇರ್ಲಿಲ್ಲ. ಏಲಕ್ಕಿ ಪುಡಿ ಇಲ್ಲ ಅಂದ್ಬಿಟ್ಟು ವಿಷ ಹಾಕ್ಬಿಟ್ಟಿಯೇ. ಪದ್ದು ಹೀಗೆಲ್ಲ ಮಾತಾಡಿದ್ರೆ ಸುಮ್ನೆ ಇರಲ್ಲ, ಹೊಟ್ಟೆಗೆ ಹೊಡ್ಬಿಡ್ತೀನಿ ಅಷ್ಟೇ. ಜಾಜಿ ಅವರೇ, ಇವರೆಲ್ಲ ಸೇರ್ಕೊಂಡು ನನಗೊಂದು ಗತಿ ಕಾಣಿಸ್ಬೇಕು ಅಂತಿದ್ದಾರೆ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ಹೇಗಾದ್ರೂ ಮಾಡಿ ನನ್ನ ಉಳಿಸ್ಕೊಳ್ಳಿ. ಓಕೆ ಓಕೆ, ಡೋಂಟ್ ವರಿ, ನಾನೇ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಲೇ ಮಗನೇ, ಎಲ್ಲ ರಾಜಕೀಯ. ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಹೇಗಿದೀಯೋ? ರಂಗತ್ತೆ, ಬಾಯೊಳಗಡೆ ಪೈಪ್ ಹಾಕಿ ಹೊಟ್ಟೆಲಿರೋ ವಿಷನೆಲ್ಲ ತೆಗೆದ್ಬಿಟ್ರು. ಹಾಗೆ ಸಣ್ಣ ಕರಳು ತೆಕ್ಕೊಂಡ್ಬಿಟ್ರು ಏನೋ. ವಿಷ ಕುಡಿದು ಬದುಕಿದ್ದೀಯ ಅಂದ್ರೆ ನೀನು ಗಟ್ಟಿ ಪಿಂಡನೆ ಕಣೋ. ಬೇರೆ ಯಾರಾದ್ರೂ ಇಷ್ಟು ಮಾತ್ರ ವಿಷ ಕುಡಿದಿದ್ದೆ ಸೆಟ್ಕೊಂಡ್ಬಿಟ್ಟಿಲ್ಲ ಅವಳು. ಡಾಕ್ಟ್ರೇ ಹೇಳಿದ್ರು ಕಲಬೆರಕೆ ವಿಷ ಆಗಿರೋದ್ರಿಂದ ಬದುಕಿದಾನೆ, ಒರಿಜಿನಲ್ ವಿಷ ಆಗಿದ್ರೆ ಸತ್ತೇ ಹೋಗ್ತಿದ್ದ ಅಂತ. ಅವ್ರೆ, ಪಾಂಡ್ರಂಗ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ. ಮೇಲಿಂದ ನಾನು ಈ ಮನೇಲಿ ತಿಂಡಿನೂ ತಿನ್ನಲ್ಲ, ಕಾಫಿನೂ ಕುಡಿಯೋದಿಲ್ಲ. ಅವನು ನನ್ನ ಮೇಲಿನ ಕೋಪಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಹಾಗೆ ನಾನು ಸತ್ತೋಗ್ಬಿಟ್ರೆ ಹೇಗ್ರಿ ನನಗೆ ಮೋಕ್ಷ ಸಿಗುತ್ತೆ? ಸುಮ್ನಿರೋ, ಅದನ್ನ ನಾನು ನಮ್ಮ ಅಣ್ಣಂಗಂತ ಮಾಡಿದ್ದು, ಅದನ್ನ ಕಿತ್ಕೊಂಡು ನೀನ್ ಕುಡ್ದೆ. ನಮ್ಮ ಅಣ್ಣ ಏನಾದ್ರೂ ಕುಡಿದ್ಬಿಟ್ಟಿದ್ರೆ ಬೋಮ್ ಬೋಮ್ ಅಂತ ಹೋಗ್ಬಿಟ್ಟಿರೋನು. ಆಮೇಲೆ ನನ್ ಪಾಲಿನ ಆಸ್ತಿ ಯಾರು ಕೊಟ್ಟಿರೋರು? ತಂಗಿ, ಫೋನು ಒಂದೇ ಸಮನೆ ಕೊಟ್ಕೊಳ್ತಾ ಇದೆ, ಯಾರು ಅಂತ ನೋಡಮ್ಮ. ಹಲೋ, ನಾನು ಈ ಮನೆ ಮಗಳು ಪಲ್ಲು ಮಾತಾಡ್ತಾ ಇರೋದು. ನಾನು ಡೀಲ್ ರಾಣಿ. ಯಾರು ಜುಟ್ಟುನಾ? ರೀ, ಜುಟ್ಟು ಅಲ್ಲ ಪಲ್ಲು ಅಂತ ಹೇಳಿಲ್ವಾ? ಇರ್ಲಿ, ಜುಟ್ಟಿದೆ ತಾನೆ. ನೋಡು, ನಿಮ್ಮ ಅಣ್ಣನ್ಗೆ ಹೇಳು, ಈ ಸಲನೂ ನನ್ನ ಗುರಿ ಮಿಸ್ ಆಯ್ತು. ಅವನಿಗೆ ಅಂತ ಬೆಸದ ವಿಷನ ಆ ಪದ್ದು ಕುಡ್ದ್ಬಿಟ್ಟ, ಕಲ್ಬೆರ್ಕೆ ವಿಷ. ಹಾಗಾಗಿ ಆ ಪದ್ದು ಬದುಕಿದಾನೆ. ಎಂಥ ಡೀಲ್ಗಳನ್ನ ಮಾಡಿದಿರಿ, ಇಂಥ ಸಣ್ಣ ವಿಷಯ ನನಗೆ ಗೊತ್ತಾಗೋದಿಲ್ವಾ? ಕೊಟ್ರೆ ಸರಿಯಾಗಿರೋ ವಿಷ ಕೊಡು, ಕಲ್ಬೆರ್ಕೆ ವಿಷ ಕೊಡ್ಬೇಡ ಅಂತ ಅಂಗಡಿಯವನ ಹತ್ರ ಹೋಗಿ ಸರಿಯಾಗಿ ಜಗಳ ಮಾಡಿ ಬಂದಿದ್ದೀನಿ. ಕಣ್ಣಿಟ್ಟಿದ್ಯಾ? ನಿಮ್ಮ ಅಣ್ಣನ್ ಫಿನಿಶ್ ಮಾಡೋದೇ ನನ್ನ ಜೀವನದ ಗುರಿ. ಅವ್ನಿಗೆ ಹೇಳು, ನೆಕ್ಸ್ಟ್ ನಾನು ಏನು ಸ್ಟೆಪ್ ಇಡ್ತೀನಿ, ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ. ಈಗ ಫೋನ್ ಇಡು. ಅಣ್ಣಯ್ಯ, ಡೀಲ್ ರಾಣಿ ಫೋನು. ನಿನ್ನ ಬಿಡಲ್ ಬಂದಿ ಮುಗಿಸ್ತಾನಂತೆ. ಶಿವನೇ, ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಜಾಜೋರೆ, ನನ್ನನ್ನ ಎಲ್ಲಾದ್ರೂ ಬಚ್ಚಿಡ್ರಿ. ನಿಮ್ಮನ್ನ ಬಚ್ಚಿಡುವಂತ ಜಾಗ ಇಲ್ಲೆಲ್ಲಿದೆ? ಬೆಡ್ರೂಮಲ್ಲಿ. ಮನೆಯವನಿಗೆಲ್ಲ ಒಳ್ಳೇದಾಗಲಿ ಅಂತ ಗಂಡುಗಲೇಶ್ವರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಪ್ರಸಾದ. ಬೇಡಪ್ಪ, ಇದಕ್ಕೇನು ಹಾಕಿಲ್ಲ ತಾನೆ. ಇದು ಮೊದಲೇ ಕಲ್ಲು ಸಕ್ಕರೆ, ಇದಕ್ಕೇನು ಬೆರೆಸೋಕ್ಕಾಗುತ್ತೋ ಕಲ್ಲು ತಗೊಳ. ಬೇಡಪ್ಪ, ಕಲ್ ಸಕ್ಕರೆ ಬದಲು ಕಲ್ಲಿದ್ದು ಅದು ನನ್ನ ಗಂಟ್ಲಲ್ಲಿ ಸಿಕ್ಕಾಕೊಂಡ್ರೆ ಒದ್ದಾಡ್ಸಾಯೋದು ನಾನೇ ತಾನೆ. ಎಲ್ಲ ತಿನ್ಲಿ, ಅವ್ರಿಗೇನು ಆಗ್ಲಿಲ್ಲ ಅಂದ್ರೆ ಆಮೇಲೆ ನಾನು ಇದು ತಿಂತೀನಿ. ಮಗನೇ, ಬರ ಇಲ್ಲಿ ಕುತ್ಕೊಳ. ತಗೊಳ ಪ್ರಸಾದ. ಜಾಜಿ ಬಾಮ್ಮ. ಎಸತ್ತೆ ತಗೊಮ್ಮ ಪ್ರಸಾದ. ಜಾಜಿ ಅವರೇ, ಪ್ರಸಾದ ಚೆನ್ನಾಗಿದ್ಯಾ? ಇಟ್ಸ್ ಫೈನ್, ನಂಬರ್ 1 ಕ್ವಾಲಿಟಿ. ರಂಗತ್ತೆ, ಈಗ ತಿಂತೀನಿ. ಪರವಾಗಿಲ್ಲ ಕಣ ಪಾಂಡ್ರಂಗ, ಸ್ವಲ್ಪ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ಯಾ? ಪದ್ದು ತಗೊಳ್ಳೋ ಕಾಫಿ.
4 ಕಪ್ಪು ಒಂದೇ ತರ ಇದೆ. ಇದ್ರಲ್ಲಿ ನನ್ನ ಕಪ್ ಯಾವ್ದು? ನೀನ್ ಯಾವ್ದು ತಗೊಳ್ತೀಯೋ ಅದೇ ನಿಂದು. ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನನ್ ಮೇಲೇನೆ ಅನುಮಾನನಾ? ಮತ್ತಿನ್ನೇನೆ ಜ್ಯೂಸ್ ಕುಡಿಸ್ಬಿಟ್ಟು ಸ್ವರ್ಗದ ಬಾಗಿಲು ತೋರಿಸ್ಬಿಟ್ಟಿಯಲ್ಲ. ಈ ಕಾಫಿ ಕುಡಿಸಿ ನರಕಕ್ಕೆ ಕಳಿಸ್ಬೇಕು ಅಂತ ಇದೆಯಾ? ಈ ಕಾಫಿನ ನಿಮ್ಮ ಅಣ್ಣನಿಗೆ ಕುಡಿಸು. ಅವನಿಗೇನು ಆಗ್ಲಿಲ್ಲ ಅಂದ್ರೆ ಆಮೇಲೆ ನಾನು ಟ್ರೈ ಮಾಡ್ತೀನಿ. ಅಣ್ಣಯ್ಯ ಒಂದ್ ನಿಮಿಷ ಬರ್ತೀಯಾ? ಕೊಡ್ದಂಗೆ ಕಾಫಿ ತಗೋ. ಕಪ್ನಲ್ಲಿ ವಿಷ ಇಲ್ಲ. ನೀನು ಇವ್ರಿಬ್ರಿಗೂ ಕೊಡು. ಅವ್ರಿಬ್ರು ಕುಡಿದ್ಮೇಲೆ ನಾನು ಯೋಚನೆ ಮಾಡ್ತೀನಿ. ಯಾಕೋ ಜಾಸ್ತಿ ಆಯ್ತು ಅನ್ಸ್ಲಿಲ್ಲ? ಒಂದ್ಸಲ ಬಾಗಿಲು ತಟ್ಟು ಬಂದ ಮೇಲೆ ಎಲ್ಲ ಹಿಂಗೆ ಅನ್ಸೋದು. ಸುಮ್ಮನೆ ಕೊಡ. ಕಪ್ನಲ್ಲಿ ವಿಷ ಇಲ್ಲ ಅಂದ್ಮೇಲೆ ಇದೇ ಕಪ್ಪಲ್ಲಿ ವಿಷ ಇರೋದು ತಗೊಂಡು ಹೊರಗಡೆ ಚೆಲ್ಲೆ. ಅಮ್ಮ ನನ್ಗೂ ಅಡ್ಗೆ ಕೆಲಸ ಮಾಡಿ ಸಾಕಾಗೋಗಿದೆ. ನಾನು ಕೊಟ್ಟಿರೋ ಜ್ಯೂಸ್ ಅಲ್ಲಿ ವಿಷ ಇದೆ, ಕೊಡೋ ಕಾಫಿಯಲ್ಲಿ ವಿಷ ಇದೆ ಅಂದ್ರೆ ನಂಗೆ ಎಷ್ಟು ನೋವಾಗಲ್ಲ. ನಾನಿನ್ ಮೇಲಿಂದ ಯಾವ ಕೆಲಸನೂ ಮಾಡಲ್ಲ. ನೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅತ್ತಿಗೆ ಮಾಡ್ತಾಳೇನೆ. ನಾನು ಕಿಚನ್ಗೆ ಎಂಟ್ರಿ ಕೊಡ್ದ? ನೋ ವೇ. ಹಾಗಾದ್ರೆ ಯಾವ್ದಾದ್ರು ಅಡಿಗೆ ಒಳ್ಳೆ ತಂದು ಇಟ್ಕೋ. ಸಂಬಳ ಯಾರು ಕೊಡ್ತಾಳೆ? ಇದಾನಲ್ಲ ನಮ್ಮ ಅಣ್ಣಯ್ಯ, ಅವನೇ ಕೊಡ್ತಾನೆ. ಅಮ್ಮೋರೆ ಅಮ್ಮೋರೆ, ಏನಮ್ಮ? ನಾನು ಬಡವಳು. ಏನಾಯ್ತಮ್ಮ? ಬಡವರಿಗೆ ಕಷ್ಟ ಬರಬಾರ್ದು. ನಾನು ಒಂದ್ ಮನೇಲಿ ಕೆಲಸ ಮಾಡ್ತಿದ್ದ, ಆ ಮನೆ ಯಜಮಾನ ನನ್ ಮೇಲೆ ಕಣ್ಣು ಹೋಗ್ಬಿಟ್ಟ. ಏನ್ ಕಾಲ ಬಂತಪ್ಪ, ಕೆಲಸದವ್ರಿಗೂ ನೆಮ್ಮದಿ ಇಲ್ಲ. ಈ ವಿಷಯನ ಮನೆಯವ್ರಿಗೆಲ್ಲ ಹೇಳ್ಬೇಕಾಗಿತ್ತು. ಹೇಳ್ದೆ, ಮನೆಯವರೆಲ್ಲ ಸೇರ್ಕೊಂಡು ನನ್ಗೆ ಅವಮಾನ ಮಾಡ್ಬಿಟ್ರು. ಮನೆ ಬಿಟ್ಟು ಬಂದ್ಬಿಟ್ಟೆ. ಹೇಳಿದ್ರು ಇದು ಪಾಳೆಗಾರ ಮನೆ, ಇಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು ಅಂತ. ಕೆಲಸ ಕೊಟ್ಟು ಪುಣ್ಯ ಕಟ್ಕೊಂಡಿರಾ. ಹೆಸರು? ನನ್ನ ಹೆಸರು ರಾಧಾ. ನಿನ್ನ ಹೆಸರು ರಾಧಾ ಅನ್ನೋದಕ್ಕೆ ಏನಿದೆ ಪ್ರೂಫು? ಈ ಹುಡುಗ ಯಾರು? ಈ ಮನೇಲಿ ಕೆಲ್ಸಕ್ಕಿದಾನ? ನೀನು ಬಾಯಿ ಕಲ್ಸಕ್ಕೆ ಹಾಕಾಗ್ಬಿಡ್ತೋನು. ಈ ಮನೆ ಯಜಮಾನ. ಇಷ್ಟು ಪುಟ್ಟ ಯಜಮಾನನ? ಯಾಕೆ ಮನೇಲಿ ದೊಡ್ಡವ್ರು ಯಾರು ಇಲ್ವೇ? ನಾನು ದೊಡ್ಡವನ್ ತರ ಕಾಣಿಸ್ತಾ ಇಲ್ವಾ? ಗಂಡುಗಲಿ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಇರ್ಬೋದೇನೋ, ನನಗ್ ಗೊತ್ತಾಗಕ್ಕಿಲ್ಲ ಬಿಡಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಹೈಸ್ಕೂಲ್ ಹುಡ್ಗನ್ ನೋಡ್ದಂಗ ಆಯ್ತದೆ. ಈಗೇನು ಅಮ್ಮವ್ರೆ, ನೀವ್ ಕೆಲ್ಸ ಕೊಟ್ಟಿರೆ ಇಲ್ಲ ಅವ್ರು ಕೊಡ್ತಾರೋ? ಕೊಡೋದೇನಿದ್ರು ನಾನೇನೆ. ನೀನೇ ರಾಧಾ ಅನ್ನೋದಕ್ಕೆ ಏನಿದೆ ಆಧಾರ? ಓಟೋಗ ಟೈಮಾಗೆ ಅದೆಂತದ್ದು ಮಾಡಿಸಿ ಅಂದಿದ್ರು. ತಗೊಳ್ಳಿ, ಇದೇ ನೀವು ಕೇಳ್ತಾರೋ ಆಧಾರ ಇರ್ಬೇಕು. ಅಯ್ಯೋ ಪಾಪ, ಎಷ್ಟು ಮುಗ್ಧೆ ನೋಡು, ಮಾತಾಡಕ್ಕೂ ಬರಲ್ಲ. ಆಧಾರ ಅಲ್ಲಮ್ಮ, ಆಧಾಲ್. ಆಧಾರ್ ನಮ್ಮನವ್ರೆ, ಅದು ಆಧಾಲ್. ಆಧಾಲ್ ಅಲ್ಲ, ಆಧಾರ್. ಆಧಾರ್ ಹೇಳಿದ್ದು ನಿನ್ನ ಕಿವಿಗೆ ಹತ್ತು ಕೇಳಿಸೋದ್ರೆ ನಾನೇನು ಮಾಡ್ಲಿ? ಸುಮ್ಮನೆ ನೀನ್ ರಾಧಾ ರಾಣಿ ಅಲ್ಲ ಅಂತ ಗೊತ್ತಾಯ್ತು. ತಗೋ. ರಾಣಿ ಯಾರು? ಹಾವ್ ರಾಣಿ. ಕಿಟ್ಕೆ ಬಾಗಿಲು ತೆಗೆದಿಟ್ಕೊಂಡ್ರೆ ಸಾಕು, ಹಾವ್ ರಾಣಿ ಬಂದು ಸೇರ್ಕೊಂಡ್ಬಿಡುತ್ತೆ. ರಾಣಿ ಬಹುಶ ಅಂತಾರೆ. ಅದಕ್ಕೆ ಚೆಕ್ ಮಾಡಿದ್ದು. ನಾನೇನು ದಡ್ಡ ಅನ್ಕೊಂಡಿದ್ಯಾ? ಸರಿ ಸರಿ, ಕೆಲಸ ಶುರು ಹಚ್ಕೋ. ಆಗಾಗ ನಾನೊಂದು ಟೆಸ್ಟ್ ಕೊಡ್ತಾ ಇರ್ತೀನಿ, ಅದ್ರಲ್ಲಿ ನೀನ್ ಪಾಸ್ ಆಗ್ಬೇಕು. ಪಾಸ್ ಆದ್ರೆ ಸಂಬಳ ಜಾಸ್ತಿ ಕೊಟ್ಟಿರೆ? ಏನು ಬಂದು ಕೂಡಲೇ ಬಾಲ ಬಿಚ್ಚ ಶುರು ಮಾಡಿದ್ಯಾ? ರಂಗಮ್ಮ, ಅಡ್ಗೆ ಮನೆ ತೋರ್ಸು, ಬೇಯಿಸಾಕ್ಲಿ. ಅಣ್ಣಯ್ಯ, ಅಡಿಗೆವಳಾದ್ರೂ ನೋಡಕ್ ಚೆನ್ನಾಗಿದ್ದಾಳಲ್ಲ? ಅಡ್ಗೆವಳು ಯಾವತ್ತೂ ಚೆನ್ನಾಗೇ ಇರ್ತಾಳೆ. ಅಣ್ಣಯ್ಯ, ಏನ್ ಮಾಡ್ತಾ ಇದೀಯಾ? ನಾನು ಅವಳನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಅಕ್ಕಿ ವಿಷ ಬೆರೆಸ್ತಾ ಇದೀಯಾ? ತಿನ್ ನೋಡು, ರುಚಿಯಾಗಿರುತ್ತೆ. ಒಂದು ಅನ್ನ ಸಾಂಬಾರು ಮಾಡೋದಕ್ಕೆ 2 ಗಂಟೆ ತಗೊಂಡ್ರೆ ಮನೇಲಿರೋ ಗ್ಯಾಸ್ ಇರ್ಬೇಕು, ಹಾಳಾಗಿ ಹೋಗ್ಬೇಕು. ಓದ್ತಾ ಓದ್ತಾ ಸರಿ ಹೋಗ್ತಿತ್ತು ಬಿಡಿ. ಸರಿ ಸರಿ, ನೋಡೋದು ಮಾತು ಸಾಕು, ಸಾಂಬಾರು ಬಡ್ಸ. ಮೊದಲು ನಾನ್ ರುಚಿ ನೋಡ್ಬೇಕು, ಅದಕ್ಕೆ. ರುಚಿ ತಪ್ಪೈತೆ ಅಂದ್ಮೇಲೆ ಏನೋ ಎಡವಟ್ ಆಗೈತೆ
ರುಚಿ ದಪ್ಪ ಹೋಗಿದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಏನು ಮೋರೆ, ನಾನ್ ಮಾಡೋ ಸಾಂಬಾರ್ ರುಚಿ ಹೆಂಗಿರ್ತೈತೆ ಅಂತ ನನ್ಗೆ ಗೊತ್ತಾಗತ್ತಿಲ್ವಾ? ತಪ್ಪೈತೆ ಅಂದ್ಮೇಲೆ ಏನೋ ಎಡ್ವರ್ಟ್ ಆಗೇ ಆಗೈತೆ, ನಾನ್ ನೋಡ್ಲೇಬೇಕು. ಮನೆ ಅಂದ್ಮೇಲೆ ಜಿಳ್ಳೆ ಅಲ್ಲಿ ಎಲ್ಲ ಇದ್ದೇ ಇರುತ್ತೆ. ನಾನು ಸಾಂಬಾರ್ ಮಾಡ್ಬೇಕಾದ್ರೆ ಬಿದ್ದೋಗೈತೆ ಪಾಪ. ಸದ್ಯ ಎಲ್ಲರೂ ಬಾಯಿಗಿಡಕ್ಕೆ ಮುಂಚೆನೆ ಗೊತ್ತಾಯ್ತಲ್ಲ. ಮೋರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಈ ಸಾಂಬಾರ್ ಖರ್ಚನ್ನ ನನ್ನ ಸಂಬಳದಾಗ ಇಟ್ಕೋಬೇಡಿ. ಅಳಬೇಡ, ನೀನು ತುಂಬಾ ಎಚ್ಚರಿಕೆಯಿಂದ ಈ ಕೆಲಸ ಮಾಡ್ತಿದ್ದೀಯಾ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇಷ್ಟು ವರ್ಷ ನನ್ನ ಸರ್ವಿಸ್ನಾಗೆ ಅಲ್ಲಿ ಬಿದ್ದೇ ಇರ್ಲಿಲ್ಲ, ಮೊದಲನೇ ತಪ್ಪ. ಅಯ್ಯೋ, ಶಾಲೆಯಲ್ಲಿ ಮಾಡಿರೋ ಬಿಸಿ ಊಟದಲ್ಲೇ ಹಲ್ಲಿ ಸಿಕ್ಕಿರತ್ತೆ, ಪರವಾಗಿಲ್ಲ ಬಿಡು. ನಾನು ನಿನ್ನ ಕ್ಷಮಿಸಿದ್ದೀನಿ. ಕ್ಷಮಿಸಿದ್ದೀರ ಬುದ್ಧಿರೆ? ರಾಧಾ, ನಿನ್ನ ಟೆಸ್ಟ್ ಮಾಡ್ಬೇಕು ಅಂತ ನಾನೇ ಈ ಕೆಲಸ ಮಾಡಿದ್ದು. ತಿನ್ನೋ ಸಾರಲ್ಲಿ ಹಲ್ಲಿ ಹಾಕದ? ತಿಳ್ಕೊಂಡಾಗೆ ಇದು ಒರಿಜಿನಲ್ ಹೊಲ್ಲಿ ಅಲ್ಲ. ಈಗ ಮಾಡೋದು ನನ್ ಗುಂಡಿಗೆ ಗಂಟೆಗೆ ಬಂದ್ಬಿಟ್ಟಿತ್ತು. ರಾಧಾ ಇದ್ರಲ್ಲೇ ಗೊತ್ತಾಗತ್ತೆ ನೀನ್ ನಮ್ಮನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋತೀಯ ಅಂತ. ನಾಳೆಯಿಂದ ಚೆನ್ನಾಗಿ ಅಡ್ಗೆ ಮಾಡಿ ಹಾಕ್ತೀನಿ. ಮಾಡ್ತೀನಿ ಅಂತಿಂತ ಅಡ್ಗೆ ಎಲ್ಲ ಚೆನ್ನಾಗಿ ಮಾಡಿ ಹಾಕ್ತೀನಿ. ಪಾಂಡುರಂಗ, ನಾನು ಇಲ್ಲಿಗೆ ಬಂದಿರೋದೆ ನಿನ್ನ ಬೇಯಿಸಾಕಕ್ಕೆ. ಯಾವಾಗ ಕೇಳಿದ್ರು ದುಡ್ಡಿಲ್ಲ ಅಂತ ಅರ್ಥ. ಎಷ್ಟೊಂದು ದುಡ್ಡು ಇದೆಯಲ್ಲೋ ಬೇಕಪ್ಪ. ಬ್ಯಾಂಕಿಗೆ ಒಂದು 200 ರೂಪಾಯಿ ಕಡಿಮೆ ಕಟ್ಟಿದ್ರೆ ಆಗಲ್ವಾ? ಮ್ಯಾನೇಜರು ಚೇಂಬರಿಗೆ ಕರ್ಸಿ ಮಕ್ಕ ಹೊಡಿತಾರಷ್ಟೇ. ಏನಾಯ್ತು? ಯಜಮಾನ್ರೆ ಎಡ್ವರ್ಟ್ ಆಗೋಯ್ತು. ಏನಾಯ್ತು? ನೀವ್ ಇಲ್ಲಿ ದುಡ್ಡು ಎಣಿಸ್ತಾ ನಿಂತಿದ್ರ, ಅವಳು ಯಾವಳು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದು ನಿಮ್ ತಲೆ ಮೇಲೆ ಪಾತ್ರೆ ಎಸ್ಬಿಡದ. ಪದ ಬಂದ ಮೇಲೆ ಬಿದ್ಬಿಡ್ದು. ಓ, ಹಿಂಗೆಲ್ಲಿರ್ತಾರೆ, ಓಡೋದು. ತಲೆ ತುಂಬಾ ನೋವ್ತಾ ಇದೆ ಕೊಡು, ಕಣ್ ತುಂಬಾ ನಕ್ಷತ್ರ ಕಾಣಿಸ್ತಾ ಇದೆ. ಕರ್ಕೊಂಡೋಗ. ಬ್ಯಾಂಕಿಗೆ ಹೋಗ್ತಾ ದಾರಿಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆಯಲ್ಲ, ಅಲ್ಲೇ ಬಿಟ್ಟು ಹೋಗ್ತೀನಿ ಬಾ. ಪದಪ್ಪ, ಡಾಕ್ಟ್ರು ಏನಂದ್ರಪ್ಪ? ಕಪ್ಪಲೆ ಖಾಲಿ ಇದ್ದಿದ್ದಕ್ಕೆ ಸಣ್ಣ ಏಟಾಯ್ತು. ಅದ್ರೊಳಗೆ ಏನಾರು ಲಾಡು ತುಂಬಿದಿದ್ರೆ ನಿನ್ನ ತಲೆ 2 ಹೋಳಾಗಿ ಒಳಗಡೆ ಇರೋ ಕೆಸರೆಲ್ಲ ಆಚೆ ಚಲ್ಬಿಟ್ಟಿರೋದು ಅಂದ್ರು. ಉರಿ ಇದ್ದಿದ್ದು ನನ್ನ ಮೇಲೆ, ಪೆಟ್ಟು ಬಿದ್ದಿದ್ದು ನಿನಗೆ. ಏ ಪದಪ್ಪ, ತಗೊಳ್ಳೋ 1,000 ರೂಪಾಯಿ. ಪಾಂಡ್ರಂಗ, ತಲೆಗೆ ಏಟು ಬಿದ್ದಿದ್ದು ನನಗೆ, ತಲೆ ಕೆಟ್ಟಿರೋದು ನಿನಗ. ಯಾಕೋ ಕೊಡ್ತಿದ್ದೆ ದುಡ್ಡು? ಇನ್ಮೇಲೆ ಯಾವಾಗ್ಲೂ ನೀನು ನನ್ನ ಪಕ್ಕದಲ್ಲೇ ಇರ್ಬೇಕು. ನನಗ್ ಬೀಳೋ ಏಟು ನಿನಗ್ ಬೀಳತ್ತೆ. ನಿನಗೆ ಮಸಾಲೆ ದೋಸೆಗೆ ಅಂತ ದುಡ್ಡು ಕೊಡ್ತಾನೆ ಇರ್ತೀನಿ. ಯಜಮಾನ್ರೆ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಪಿರಾಣನಾದ್ರೂ ಕೊಟ್ಟು ನಿಮ್ ಪಿರಾಣ ಕಾಪಾಡ್ತೀನಿ. ಬಂದ್ರು ಅಂದಿಲ್ಲ, ಅವ್ಳ ನೆನಪು ಸ್ವಲ್ಪ ಆದ್ರೂ ಇದೆಯಾ? ಇದೆ. ಹಾಳೆ ಕುಡಿ, ಬರ್ ತೋರಿಸ್ತೀನಿ. ಪದಪ್ಪ ತುಂಬಾ ಏಟಾಯ್ತಾ? ಇಲ್ಲ, ಇವಳೆ ಡೀಲ್ ರಾಣಿ. ನನ್ನ ಮನೆಗೆ ಬಂದು ನನ್ನ ಮೇಲೆ ಪಾತ್ರೆ ಬಿಸಾಕ್ ಹೋಗಿದ್ದಾಳ. ಯಾಕಂಗ್ ಮಾಡ್ತಾಳವಳು? ನನ್ನ ಪಾಲಿನ ವಿಲನ್ ಇವಳು. ನಾಗರ ಕುಡಿಯ ಏಳೆಡೆ ಸಾಕ? ಹೌದು, ಕುಡಿಲಿ. ನನ್ನ ಪ್ರಾಣನ ಉಳಿಸಿಬಿಟ್ಟೆ. ಇನ್ಮೇಲೆ ನಿನ್ನ ಸಂಬಳನ ಜಾಸ್ತಿ ಮಾಡ್ಬಿಡ್ತೀನಿ. ಇವಳು ನಮ್ಮ ಮನೆ ಒಳಗೆ ಎಂಟ್ರಿ ತಗೊಳ್ಬಾರ್ದು. ಏನು ಯೋಚನೆ ಮಾಡ್ಬೇಡಿ ಯಜಮಾನ್ರೆ. ಇವಳು ನಮ್ಮ ಮನೆ ತವ ಸುಳಿದ್ರೆ ನಾನ್ ಸುಮ್ಕಿರೋದಿಲ್ಲ. ನಾನು ಕಾಪಾಡ್ತೀನಿ ಯಜಮಾನ್ರೆ. ಈ ಸಲ ಪಾತ್ರೆ ಗುರಿ ಮಿಸ್ ಆಯ್ತು, ಮುಂದಿನ ಸಲ ಮಿಸ್ ಮಾಡೋದಿಲ್ಲ. ರಾಧಾ, ಸ್ವಲ್ಪ ಬಯಲಿ. ಏನು ಯಜಮಾನ್ರೆ? ನಾನು ಇಲ್ಲೇ ಮಲಗಿರ್ತೀನಿ. ಅದನ್ನೆಲ್ಲ ಹೇಳ್ತಾರ? ನಾನೇ ನಂತವಳಲ್ಲ. ಇಷ್ಟೊತ್ತಲ್ಲ ಅವಳುತ್ತೆ ಅಂತ ಟಾಕು. ಯಜಮಾನ್ರು ನಾನು ಇಲ್ಲೇ ಮಲಗಿರ್ತೀನಿ ಅಂತ ಹೇಳ್ತಾವೆ. ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ಮನೆಗೆ ಅಡುಗೆ ಮಾಡೋಂತ ಯಾರೇ ಬಂದ್ರು ಸುಮ್ಮನಿರಲ್ವಲ್ರಿ ನೀವು? ವಾಣಿಕೊಂಡು ನನ್ನ ಮೇಲೆ ಬಿದ್ದಿದೆ, ನಾ ಇಲ್ಲ ಮಲಗಿರ್ತೀನಿ, ನಿನ್ನ ಕೊಂಡು ನನ್ನ ಮೇಲೆ ಇರಲಿ ಅಂತ ನಾ ಇವಳಿಗೆ ಹೇಳ್ತಿದ್ದೆ ಅಷ್ಟೇ. ಹೇಳಿದಾಯ್ತು ತಾನೇ, ಬಿತ್ಕೊಳ್ಳಿ. ಇವತ್ತು ಒಂದಿನ ಅಲ್ಲಿಗೆ ಬರ್ಲಾ? ಬೇಕಾಗಿಲ್ಲ, ಇಲ್ಲೇ ಬಿತ್ಕೊಳ್ಳಿ. ಮಾತಾಡಿದ್ರೆ ಇಲ್ಲಿಂದನೂ ಜಾಗ ಖಾಲಿ ಮಾಡಿಸ್ಬೇಕಾಗತ್ತೆ.
ಯಜಮಾನ್ರೆ ಗುಡ್ ನೈಟು. ಸೌಂಡೇ ಬರ್ತಿಲ್ಲಲ್ಲ. ಏನ್ರಿ ಅದು ಗಲಾಟೆ? ಏನಾಯ್ತು? ಅವತ್ತು ಜೀನ್ಸ್ ಹಾಕೊಂಡು ಬಂದಿದ್ಲಿಲ್ಲ, ಅವಳು ಮತ್ತೆ ಬಂದಿದ್ಲು. ತಲೆ ಹೊಡೆದಾಕಕ್ಕೆ ಓಡೋಗ್ಬಿಟ್ಟಿದ್ರು. ಹೌದಾ? ಹೌದು. ಅಲ್ಲ ಯಜಮಾನ್ರೆ, ನೀವು ಇಲ್ಲಿ ಮಲ್ಗಿದ್ರಲ್ಲ? ಇಲ್ಲಿ ನಿದ್ದೆ ಬಂದಿಲ್ಲ, ಅದಕ್ಕೆ ಸ್ವಲ್ಪ ಕೆಳಗಡೆ ಮಲಗಿದ್ದೆ. ನಂಬ್ಕೊಂಡಿರಕ್ಕಾಗತ್ತಾ? ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಅಣ್ಣಯ್ಯ ನಿನ್ ಜಾನ್ತನನೇ ಮೆಚ್ಚಿದೆ, ಅಂತೂ ನಿನ್ ತಲೆನ ಉಳಿಸ್ಕೊಂಡ್ಬಿಟ್ಟೆ. ತುಂಬಾ ಸಂತೋಷ ಆಯ್ತು. ಈ ರಾಡ್ ತಗೊಂಡು ಅವಳು ಏನಾದ್ರು ನಿಮ್ ತಲೆಗೆ ಹೊಡೆದಿದ್ರೆ ನಿಮ್ ತಲೆ ಎಳ್ಳಿರ್ತಾರೆ 2 ಹೋಳಾಗಿ ನೀರ್ ಆಚೆ ಬಂದ್ಬಿಟ್ಟಿರೋದು. ಡೀಲ್ ರಾಣಿ ಪಿ ನಮ್ಮನೆ ಮುಂದೆ ಏನ್ ಮಾಡ್ತಿದ್ದಾನೆ? ಲೇಡಿ ಯಾರು? ಮೇರಿ ಜಾನ್ ಹಸೀನಾ ಬೇಗಮ್ಮ. ಬುರ್ಕಾನ ಭದ್ರವಾಗಿ ಬಚ್ಚಿಡು, ನಾಳೆನು ಬೇಕಾಗತ್ತೆ. ನನ್ ವಿಷಯ ಎಲ್ಲ ನಿನಗೆ ಗೊತ್ತಾಗೋಯ್ತಾ? ನಿನ್ನ ಪಿ ಹತ್ರ ಮಾತಾಡುವಾಗ್ಲೇ ಡೌಟ್ ಬಂದಿತ್ತು, ಈಗ ಕನ್ಫರ್ಮ್ ಆಯ್ತು. ನನ್ನ ಮನೆಗೆ ಸೇರ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ? ಇನ್ನು ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನನಗ್ ಗೊತ್ತು ನೀನ್ ಕುಳ್ಳಗಿದ್ರು ಚುರುಕ್ ಜಾಸ್ತಿ ಅಂತ.